ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಭಾಳ ಮಸ್ತಾಗಿರುವಂಥ ಕೊತ್ತಂಬರಿ ಚುರುಮುರಿನ ಹೆಂಗೆ ಮಾಡೋದು ಅಂತ ಇವತ್ತಿನ ವಿಡಿಯೋ ಒಳಗೆ ತೋರಿಸ್ಕೊಡ್ತೀನಿ ರೀ. ನಾವು ಚಿಕ್ಕವರಿದ್ದಾಗ ಭಾಳ ಇಷ್ಟಪಟ್ಟು ತಿನ್ನುವಂಥ ಕೊತ್ತಂಬರಿ ಚುರುಮುರಿನ ಹೆಂಗೆ ಮಾಡೋದು ಅಂತ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಅಮ್ಮನ ಅಡಿಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘು ಸಬ್ಸ್ಕ್ರೈಬ್ ಆಗ್ರಿ. ಬರ್ರಿ ಈಗ ಕೊತ್ತಂಬರಿ ಚುರುಮುರಿನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೋಬೇಕು. ಅದರೊಳಗೆ ಈಗ ಸ್ವಲ್ಪ ಎಣ್ಣೆನ ಹಾಕಬೇಕು. ಎಣ್ಣೆ ಬಿಸಿ ಆಗೋವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ. ಎಣ್ಣೆ ಬಿಸಿ ಆದಮೇಲೆ 1 ಕಪ್ಪಷ್ಟು ಪುಟಾಣಿನ ಎಣ್ಣೆ ಒಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಅದನ್ನು ಕರಿಬೇಕು. ಪುಟಾಣಿ ಕರೆದಿರುವಂಥ ಎಣ್ಣೆಯೊಳಗನ್ನು 1 ಕಪ್ಪಷ್ಟು ಶೇಂಗಾನ ಹಾಕ್ಕೋಬೇಕು. ಶೇಂಗಾ ಕೂಡ ಕ್ರಿಸ್ಪಿ ಆಗೋವರೆಗೂ ಕರಿಬೇಕು. ಈಗ 1 ಹಿಡಿಯಷ್ಟು ಕರಿಬೇವನ್ನು ಕೂಡ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕು. ಕರಿಬೇವನ್ನು ಕೂಡ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ಉಳಿಬಾರ್ದು, ಆ ರೀತಿ ನೋಡಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು. ಕರಿಬೇವನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು 1 ಹಿಡಿಯಷ್ಟು ಕೊತ್ತಂಬರಿನ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಕೊತ್ತಂಬರಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನಕಾಯಿನ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿರುವಂಥ ಎಲ್ಲ ಪದಾರ್ಥನೂ ಒಂದು ತಟ್ಟೆಗೆ ಹಾಕಿ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿ ಶುಂಠಿ, ಎಣ್ಣೆ ಒಳಗೆ ಕರಿದು ಇಟ್ಕೊಂಡಿದ್ದ ಹಸಿ ಕೊತ್ತಂಬರಿನ ಮಿಕ್ಸಿ ಜಾರ್ ಒಳಗೆ ಹಾಕಬೇಕು. ಕೊತ್ತಂಬರಿನ ಹಾಕ್ಕೊಂಡಿದ್ದಾದ್ಮೇಲೆ ಕರೆದಿರುವಂಥ ಕರಿಬೇವನ್ನು ಕೂಡ ಹಾಕಬೇಕು. ಕರೆದಿರುವಂಥ ಹಸಿಮೆಣಸಿನ್ಕಾಯಿನೂ ಕೂಡ ಮಿಕ್ಸಿ ಜಾರ್ ಒಳಗೆ ಹಾಕಬೇಕು. ಎರಡು ಟೀ ಸ್ಪೂನ್ ಆಗುವಷ್ಟು ಕರೆದಿರುವಂಥ ಪುಟಾಣಿನ ಮಿಕ್ಸಿ ಜಾರ್ ಒಳಗೆ ಹಾಕೋಬೇಕು. ಅದಾದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಮಿಕ್ಸಿ ಜಾರ್ ಒಳಗೆ ಹಾಕಬೇಕು. ಅದನ್ನೀಗ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಅದೇ ಪಾತ್ರೆಗೆ ನಮಗೆ ಎಷ್ಟು ಬೇಕು ಚುರುಮುರಿ ಮಾಡೋದಕ್ಕೆ ಅಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಈಗ ಅದರೊಳಗೆ 1 ಟೀ ಸ್ಪೂನ್ ಸಾಸಿವೆನ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ಅದು ಚಟಪಟ ಅನ್ನಬೇಕು. ಅಲ್ಲಿವರೆಗೂ ವೇಟ್ ಮಾಡಿ. ಅದಾದಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು. 1 ಟೀ ಸ್ಪೂನ್ ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು. ಬೆಳ್ಳುಳ್ಳಿ ಫ್ರೈ ಆಗಬೇಕು. ಕ್ರಿಸ್ಪಿ ಆಗೋವರೆಗೂ ಅದನ್ನು ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿದ್ದ ಮಸಾಲೆನ ಈಗ ಎಣ್ಣೆ ಒಳಗೆ ಹಾಕೋಬೇಕು. ಎಣ್ಣೆ ಒಳಗೆ ಹಾಕಿ 2 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಈಗ ಒಂದು ಚಿಟಿಗೆಯಷ್ಟು ಹಿಂಗನ್ನು ಹಾಕಬೇಕು. ನಿಮ್ಗೆ ಇಷ್ಟ ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ 1 ಟೀ ಸ್ಪೂನು ಅರಿಶಿನ ಪುಡಿನ ಹಾಕಬೇಕು. ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಮಸಾಲೆ ಒಳಗೆ ಹಾಕಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈಗ ಈ ಮಸಾಲ ರೆಡಿ ಆಗೈತಿ. ಇದನ್ನು ನಾವೀಗ ಚುರುಮುರಿ ಒಳಗೆ ಹಾಕೊಳ್ಳೋಣಂತ. ಚುರುಮುರಿ ಒಳಗೆ ಮಸಾಲಿನ ಹಾಕೊಂಡಿದ್ದಾಯಿತು. ಈಗ ಅದನ್ನು ನಾವು
ಕೈಯಿಂದಾದರೂ ಮಿಕ್ಸ್ ಮಾಡ್ಬೋದು, ಇಲ್ಲ ಸ್ಪೂನಿಂದಾದ್ರೂ ಮಾಡ್ಬೋದು. ಕೈಯಿಂದ ಮಾಡಿದಷ್ಟು ಭಾಳ ಭಾರಿಯಾಗಿ ಮಸ್ತಾಗಿ ರೆಡಿ ಆಗ್ತೈತಿ ನೋಡ್ರಿ. ನಾವೀಗ ಕೈಯಿಂದನ ಚುರುಮುರಿನ ಮಿಕ್ಸ್ ಮಾಡ್ಕೊಂಡಿವು. 1 ಟೀ ಸ್ಪೂನ್ ಸಕ್ಕರೆ ಪುಡಿ, ಅದಾದಮೇಲೆ ಅರ್ಧ ಟೀ ಸ್ಪೂನ್ ಉಪ್ಪು, ಫ್ರೈ ಮಾಡಿ ಇಟ್ಕೊಂಡಿದ್ದ ಶೇಂಗಾ ಮತ್ತು ಪುಟಾಣಿನ ಈಗ ಇದ್ರೊಳಗೆ ಹಾಕೋನು. ಶೇಂಗಾ ಪುಟಾಣಿನ ಹಾಕ್ಕೊಂಡಿದ್ದಾದ್ಮೇಲೆ ಮಸ್ತಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಮಸ್ತಾಗಿರುವಂಥ ಕೊತ್ತಂಬರಿ ಚುರುಮುರಿ ರೆಡಿ ಆಗ್ತಾವೆ ನೋಡ್ರಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಷ್ಟ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಮಸ್ತಾಗಿರುವಂಥ ಕೊತ್ತಂಬರಿ ಚುರುಮುರಿ ಮನೆಯೊಳಗನ ರೆಡಿ ಆಗ್ತಾವೆ ನೋಡ್ರಿ. ಸಣ್ಣವರಾಗಲಿ ದೊಡ್ಡವರಾಗಲಿ ಇಷ್ಟಪಟ್ಟು ಭಾಳ ಖುಷಿಯಿಂದ ತಿನ್ನುವಂಥ ಕೊತ್ತಂಬರಿ ಚುರುಮುರಿ ನೀವು ಮನೆಯೊಳಗೆ ಮಾಡ್ಕೋಬೋದು. ಇದೇ ಥರ ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ನೀವೇನು ನಮ್ಮ ಅಮ್ಮನ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘು ಲಘುನ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.